Yes, good morning. ನಿನ್ನೆ ಏನಪ್ಪಾ ಅಂತಂದ್ರೆ ಸರ್ಚ್ ಫಾರ್ ಜೆನೆಟಿಕ್ ಮಟೀರಿಯಲ್ ಅದರೊಳಗೆ DNA is a genetic material or Hershey and Chase experiment ಅನ್ನ ನಾವು ಸ್ಟಡಿ ಮಾಡಿದ್ವಿ. Okay, yes, it is the experiment which proved DNA as a genetic material. Earlier that ಒಂದು Griffith experiment they show transformation principle. ಅದರ ಜೊತೆಗೆ ಇನ್ನೊಂದು biochemical characterization of transformation principle, that is Everett experiment. Okay, ಈಗ ಸರ್ಚ್ ಫಾರ್ ಜೆನೆಟಿಕ್ ಮಟೀರಿಯಲ್ ಒಳಗೆ ದಿ ಜೆನೆಟಿಕ್ ಮಟೀರಿಯಲ್ ಈಸ್ DNA or Hershey Chase experiment that proves DNA as a genetic material. Okay, ಈ ಒಂದು ಎಕ್ಸ್ಪೆರಿಮೆಂಟ್ ಸಲುವಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ವೈರಸ್ ಅನ್ನ ಯೂಸ್ ಮಾಡ್ತಾರೆ. ಆ ವೈರಸ್ ಹೆಸರು ಬ್ಯಾಕ್ಟೀರಿಯೋಫೇಸ್. ನಿನ್ನೆ ನಾವು ಕಲ್ತಿದೀವಿ. ಓಕೆ, ದ ವೈರಸ್ ವಿಚ್ ಇನ್ಫೆಕ್ಟ್ಸ್ ಬ್ಯಾಕ್ಟೀರಿಯಲ್ ಸೆಲ್ ದಟ್ ಇಸ್ ಕಾಲ್ಡ್ ಬ್ಯಾಕ್ಟೀರಿಯೋಫೇಸ್. ನಾರ್ಮಲ್ ಲೈಫ್ ಸೈಕಲ್ ಒಳಗೆ ವೈರಸ್ ಬ್ಯಾಕ್ಟೀರಿಯಲ್ ಸೆಲ್ ಸರ್ಫೇಸ್ ಗೆ ಅಟ್ಯಾಚ್ ಆಗುತ್ತೆ, ಇನ್ಫೆಕ್ಟ್ಸ್ ಇಟ್ಸ್ ಜೆನೆಟಿಕ್ ಮಟೀರಿಯಲ್. ಓಕೆ, ಆಮೇಲೆ ಆ ಜೆನೆಟಿಕ್ ಮಟೀರಿಯಲ್ ಬ್ಯಾಕ್ಟೀರಿಯಲ್ ಸೆಲ್ ಒಳಗೆ ಹೋಗಿ ಅದು ಅದರದ್ದು ಓನ್ ಅಂತ ಕನ್ಸಿಡರ್ ಆಗಿ ಇಟ್ ಪ್ರೊಡ್ಯೂಸ್ ಮೆನಿ ವೈರಲ್ ಪಾರ್ಟಿಕಲ್ಸ್. ಫೈನಲಿ ದೇ ರಪ್ಚರ್ ಇನ್ ಬ್ಯಾಕ್ಟೀರಿಯಲ್ ಸೆಲ್, ದೇ ಕಮ್ಸ್ ಔಟ್. ಓಕೆ, ಅದಕ್ಕೆ ನಾವು ಫಸ್ಟ್ ಇಯರ್ ಒಳಗೆ ಸ್ಟೇಟ್ ಸಿಲೆಬಸ್ ಒಳಗೆ ಹೇಳ್ತಿದ್ವಿ ಏನಂದ್ರೆ ಬ್ಯಾಕ್ಟೀರಿಯೋಲೈಟಿಕ್ ಲೈಫ್ ಸೈಕಲ್ ಅಂತ. ಓಕೆ, ಬ್ಯಾಕ್ಟೀರಿಯೋಲೈಟಿಕ್ ಲೈಫ್ ಸೈಕಲ್ ಅಂದ್ರೆ ಬ್ಯಾಕ್ಟೀರಿಯೋಫೇಸ್ ಬ್ಯಾಕ್ಟೀರಿಯಾನ ಬ್ರೇಕ್ ಮಾಡಿ ಲೈಸ್ ಮಾಡಿ ಹೊರಗಡೆ ಬರೋದು. ಓಕೆ, ಸೊ ಅದನ್ನ ಇಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ವೈರಸ್ ತಗೊಂಡ್ರು. ವೈರಸ್ ಯಾಕೆ ತಗೊಂಡ್ರು ಅಂದ್ರೆ ನಾನು ನಿನ್ನೆ ಹೇಳಿದ್ದೀನಿ ನಿಮ್ಗೆ, ಬಾಡಿ ಆಫ್ ವೈರಸ್ ದಟ್ ಇಸ್ ಟು ಬಿ ಮೇಡ್ ಅಪ್ ಆಫ್ ಟೂ ಮಾಲಿಕ್ಯೂಲ್, ಒನ್ ವಿಲ್ ಬಿ ಔಟರ್ ಪ್ರೊಟೆಕ್ಟಿವ್ ಪ್ರೋಟೀನ್ ಕೋಟ್ ಅಂಡ್ ಇನ್ನರ್ ಜೆನೆಟಿಕ್ ಮಟೀರಿಯಲ್. ಓಕೆ, ಜೆನೆಟಿಕ್ ಮಟೀರಿಯಲ್ DNA, ಅದರೊಳಗೆ ಬ್ಯಾಕ್ಟೀರಿಯೋಫೇಸ್ ಒಳಗೆ DNA ಇರುತ್ತೆ. ಓಕೆ, ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ Hershey and Chase they grow viruses in culture medium, one having radioactive sulfur, another one having radioactive phosphorus. ಓಕೆ, ಯಾವುದು ಬ್ಯಾಕ್ಟೀರಿಯೋಫೇಸ್ ವೈರಸ್ ಅನ್ನ ರೇಡಿಯೋಆಕ್ಟಿವ್ ಸಲ್ಫರ್ ಒಳಗೆ ಕಲ್ಚರ್ ಮಾಡ್ತಾರೆ, ಅಲ್ಲಿ ಪ್ರೋಟೀನ್ ಕೋಟ್ ರೇಡಿಯೋ ಲೇಬಲ್ ಆಗುತ್ತೆ. ಯಾವ್ದನ್ನ ಅವರು ಫಾಸ್ಫರಸ್ ಒಳಗೆ ಕಲ್ಚರ್ ಮಾಡ್ತಾರೆ, ಅಲ್ಲಿ DNA ರೇಡಿಯೋ ಲೇಬಲ್ ಆಗುತ್ತೆ. ಓಕೆ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ವೈರಸ್ ಅನ್ನ ಇಂಡಿಪೆಂಡೆಂಟ್ ಕಲ್ಚರ್ ಮಾಡಕ್ ಆಗಲ್ಲ. ಅಲ್ಲಿ ಮತ್ತೆ ವೈರಸ್ ಅನ್ನ ಕಲ್ಚರ್ ಮಾಡ್ಬೇಕಂದ್ರೆ ಅಲ್ಲಿ ಬ್ಯಾಕ್ಟೀರಿಯಲ್ ಸೆಲ್ ಬೇಕೇ ಬೇಕು. ಓಕೆ, ಆಫ್ಟರ್ ದಟ್ ರೇಡಿಯೋ ಲೇಬಲ್. ಓಕೆ, ಅದೇ ಪಾಯಿಂಟ್ ಅನ್ನು ಹೇಳ್ತೀವಿ ಟು ಐಡೆಂಟಿಫೈ whether it was entered in bacterial cell, protein or DNA. Okay, because of that, to know that Hershey and Chase grow some viruses on medium contain radioactive phosphorus and some other viruses in radioactive sulfur. That is separate culture. ಇಲ್ಲಿ ಕಲ್ಚರ್ ಮಾಡಬೇಕಾದ್ರೂ ಅವರಿಗೆ ಬ್ಯಾಕ್ಟೀರಿಯಲ್ ಸೆಲ್ ಬೇಕೇ ಬೇಕು, ಇಂಡಿಪೆಂಡೆಂಟ್ ಆಗಿ ವೈರಸ್ ಕಲ್ಚರ್ ಆಗಲ್ಲ ಇಲ್ಲಿ. ಓಕೆ, ನೆಕ್ಸ್ಟ್ ಅದಾಗಿದ್ಮೇಲೆ ವೈರಸ್ ಗ್ರೋನ್ ಇನ್ ರೇಡಿಯೋಆಕ್ಟಿವ್ ಫಾಸ್ಫರಸ್, ಅಲ್ಲಿ ರೇಡಿಯೋ ಆಕ್ಟಿವ್ DNA ಬರುತ್ತೆ. ಯಾಕೆ ಅಂದ್ರೆ ಫಾಸ್ಫರಸ್ DNA ಒಳಗೆ ಮಾತ್ರ ಇರುತ್ತೆ. ಅದೇ ತರ ಸಿಮಿಲರ್ಲಿ ವೈರಸ್ ಗ್ರೋನ್ ಇನ್ ರೇಡಿಯೋ ಆಕ್ಟಿವ್ ಸಲ್ಫರ್, ಅಲ್ಲಿ ರೇಡಿಯೋ ಆಕ್ಟಿವ್ ಪ್ರೋಟೀನ್ ಬರುತ್ತೆ, ನಾಟ್ DNA. ಯಾಕೆಂದ್ರೆ ಸಲ್ಫರ್ ಪ್ರೆಸೆಂಟ್ ಓನ್ಲಿ ಇನ್ ಪ್ರೋಟೀನ್, ನಾಟ್ ಇನ್ DNA. ಓಕೆ, ಆಮೇಲೆ ಆ ಒಂದು ವೈರಸ್ ಅನ್ನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಅವನ ಏನ್ ಮಾಡ್ತಾರೆ, 3 ಪಾಯಿಂಟ್: ಇನ್ಫೆಕ್ಷನ್, ಬ್ಲೆಂಡಿಂಗ್ ಅಂಡ್ ಸೆಂಟ್ರಿಫಿಕೇಶನ್. ಓಕೆ, ಫಸ್ಟ್ ಸ್ಟೆಪ್ ಒಳಗೆ ಓಕೆ ದಟ್ ರೇಡಿಯೋ ಆಕ್ಟಿವ್ ವೈರಸಸ್ allow to infect E. coli cell separately and culture. ಎರಡು ಸೆಲ್ಸ್, ಅದಕ್ಕೆ ನಾನು ಇಲ್ಲಿ ಒಂದು ಲೈನ್ ತೋರಿಸಿದ್ದೀನಿ ನಿಮಗೆ. ಓಕೆ, ಸಪರೇಟ್ ಆಗಿ ಕಲ್ಚರ್ ಮಾಡಿ E. coli cells ಗೆ ಇನ್ಫೆಕ್ಟ್ ಆಗಂಗೆ ಅಲೋ ಮಾಡ್ತಾರೆ. ನೆಕ್ಸ್ಟ್ ಅದನ್ನ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಆ ಸರ್ಫೇಸ್ ಗೆ ಅಟ್ಯಾಚ್ ಆಗಿ ಅದು ಏನ್ ಮಾಡುತ್ತೆ ಅಂತಂದ್ರೆ ಅದರ ಜೆನೆಟಿಕ್ ಮಟೀರಿಯಲ್ಸ್ ಅನ್ನ ಇಂಜೆಕ್ಟ್ ಮಾಡುತ್ತೆ. ಇಲ್ಲಿ ಅಟ್ಯಾಚ್ ಆಗಿರೋ ಚಿತ್ರ ನೋಡಬಹುದು. ಇಲ್ಲಿ ಜೆನೆಟಿಕ್ ಮಟೀರಿಯಲ್ ನ ಒಳಗಡೆ ಕಳಿಸಿರೋದು ಒಂದು ಏನಪ್ಪಾ ಅಂದ್ರೆ ಡಯಾಗ್ರಾಮೆಟಿಕ್ ಚಿತ್ರ ವ್ಯೂ ನ ನೋಡಬಹುದು. ಓಕೆ, ಎಸ್, ನಾ ಹೇಳ್ತಾ ಇರೋದು ಜೆನೆಟಿಕ್ ಮಟೀರಿಯಲ್ DNA ಅಂತ ನಾವಿಲ್ಲಿ ಹೇಳಿಲ್ಲ. ಇನ್ನ ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತೀನಿ ಅಂದ್ರೆ ಬ್ಲೆಂಡರ್. ಲೇಟರ್ ದೀಸ್ ಟು ಕಲ್ಚರ್ಸ್ ಟೇಕನ್, ಅವನ ಸಪರೇಟ್ ಟೆಸ್ಟ್ಗಳು ತಗೊಂಡು ಶೇಕನ್ ಆಮೇಲೆ ಬ್ಲೆಂಡ್ ಮಾಡಿ ಸೆಂಟ್ರಿಫಿಕೇಶನ್ ಮಾಡ್ತೀವಿ. ಓಕೆ, ಸೆಂಟ್ರಿಫಿಕೇಶನ್ ಮಾಡಿದಾಗ ಪ್ರೋಟೀನ್ ಕೋಟ್ ಏನಾಗುತ್ತಲ್ಲ ಆ ಟೆಸ್ಟ್ ಒಳಗೆ ಸೂಪರ್ ನೈಟ್ರೇಟ್ ಉಳಿಯುತ್ತೆ, ಮೇಲೇನೆ ಬರುತ್ತೆ. ಇನ್ಫೆಕ್ಟೆಡ್ ಸೆಲ್ಸ್ ಸೆಟಲ್ಸ್ ಬಾಟಮ್ ಆಫ್ ದ ಏನೋ ಟೆಸ್ಟ್ ಇರುತ್ತಲ್ಲ ಅಲ್ಲಿ ಸೆಟಲ್ಸ್ ಆಗುತ್ತೆ. Okay, later then two cultures taken in blending and centrifugation. In a third point ಏನಪ್ಪಾ ಅಂತಂದ್ರೆ centrifugation. ಇಲ್ಲಿ protein coat forms centrifugation. rotation ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ protein coat separate ಆಗುತ್ತೆ. Okay, that becomes supernated surface of the test tube ಒಳಗೆ ಉಳಿಯುತ್ತೆ and infected cells settle at the bottom. Okay, ಅವಾಗ ಯಾವುದು infected cells bottom ನಲ್ಲಿ ಇರುತ್ತೆ, ಎರಡು ಟೆಸ್ಟ್ ಟ್ಯೂಬ್ ಒಳಗೆ ರೇಡಿಯೋ ಆಕ್ಟಿವ್ ಮಾಲಿಕ್ಯೂಲ್ಸ್ ನೋಡ್ತಾರೆ, ಅಲ್ಲಿ ರೇಡಿಯೋ ಆಕ್ಟಿವ್ DNA ಇರೋದು ಕಂಡು ಬರುತ್ತೆ, ನಾಟ್ ರೇಡಿಯೋ ಆಕ್ಟಿವ್ ಪ್ರೋಟೀನ್.
Okay, by this experiment they clearly proves that DNA is a genetic material. Okay, yes. ಇದು ಏನಪ್ಪಾ ಅಂದ್ರೆ 5 ಮಾರ್ಕಿಗೆ ಅನ್ಯುವಲ್ ಎಕ್ಸಾಮ್ ಒಳಗೆ ಕೇಳುವಂತ ಒಂದು ಪ್ರಶ್ನೆ. ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕಷ್ಟೇ. ಯಾಕಂದ್ರೆ ಕನ್ನಡದ ಟ್ರಾನ್ಸ್ಫಾರ್ಮೇಶನ್ ಪ್ರಿನ್ಸಿಪಲ್ ಹರ್ಷನ್ ಚೇಜ್ ಎಕ್ಸ್ಪೆರಿಮೆಂಟ್ ಕಂಪೇರ್ ಮಾಡಿದ್ರೆ ಜಾಸ್ತಿ ವೇಟೇಜ್ ಇರುವಂತ ಪ್ರಶ್ನೆ ಅಂದ್ರೆ ಇದೆ, ದ ಜೆನೆಟಿಕ್ ಮಟೀರಿಯಲ್ ಈಸ್ DNA ಆರ್ ಹರ್ಷನ್ ಚೇಜ್ ಎಕ್ಸ್ಪೆರಿಮೆಂಟ್. ಓಕೆ, ಎಸ್. ಈಗ ನೆಕ್ಸ್ಟ್ ನಾವು ಇಷ್ಟೆಲ್ಲ ಹೇಳ್ತಾ ಇದ್ವಿ ಜೆನೆಟಿಕ್ ಮಟೀರಿಯಲ್ ಹಂಗಂದ್ರೆ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಜೆನೆಟಿಕ್ ಮಟೀರಿಯಲ್. ಜೆನೆಟಿಕ್ ಮಟೀರಿಯಲ್ ಅಂದ್ರೆ ಏನು, ಅಥವಾ ಅದ್ರದ್ದು ಏನ್ ಕ್ಯಾರೆಕ್ಟರ್ಸ್ ಇದ್ರೆ ನಾವು ಅದಕ್ಕೆ ಜೆನೆಟಿಕ್ ಮಟೀರಿಯಲ್ ಅಂತ ಹೇಳ್ಬಹುದು. ಈಗ ಫಾರ್ ಎಕ್ಸಾಂಪಲ್ ಪ್ರೋಟೀನ್ ಯಾಕೆ ಹೇಳಲ್ಲ, DNA ಅದಕ್ಕೆ ಯಾಕೆ ಹೇಳ್ತೀವಿ, RNA ಯಾಕೆ ಹೇಳಲ್ಲ. ಓಕೆ, ಎಸ್, ಅದಕ್ಕೆ ರೀಸನ್ಸ್ ಇದೆ, ಅದಕ್ಕೆ ಅದರದೇ ಆದಂತ ಫೀಚರ್ಸ್ ಇದೆ. ಓಕೆ, ಎಸ್, ಆ ಫೀಚರ್ಸ್ ಅನ್ನ ನೋಡೋಣ. ಫಸ್ಟ್, ಪ್ರಾಪರ್ಟೀಸ್ ಆಫ್ ಜೆನೆಟಿಕ್ ಮಟೀರಿಯಲ್ ದಟ್ ಮೇ ಬಿ DNA or RNA which is to be found in viruses. The properties of genetic material. Properties of genetic material. DNA or RNA that is to be in viruses. ವೈರಸ್. ಓಕೆ, ಎಸ್. ಈಗ ನಾವು ಏನಪ್ಪಾ ಅಂತಂದ್ರೆ ಪ್ರಾಪರ್ಟೀಸ್ ಆಫ್ ಜೆನೆಟಿಕ್ ಮಟೀರಿಯಲ್ ಅನ್ನ ಡಿಸ್ಕಷನ್ ಮಾಡ್ತೀವಿ. ಓಕೆ, ಎಸ್. ಈಗ ಫಸ್ಟ್ ಹೇಳ್ಬೇಕಪ್ಪ ಅಂದ್ರೆ DNA is a genetic material in most of the RNA. The DNA is the genetic material in almost all living organisms. ಓಕೆ, ಎಸ್. ಇವತ್ತು ನಾವೇನು ಲಿವಿಂಗ್ ಆರ್ಗಾನಿಸಮ್ಸ್ ಅಂತ ಹೇಳ್ತೀವಿ, ಅಲ್ಲಿ ಆಲ್ಮೋಸ್ಟ್ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ ಒಳಗೆ DNA ಈಸ್ ದ ಜೆನೆಟಿಕ್ ಮಟೀರಿಯಲ್. ಓಕೆ, ಎಸ್. ಈಗ RNA ಬಂದ್ಬಿಟ್ರೆ ನಾನು ಹೇಳಿದ್ರಲ್ಲ ಲಿವಿಂಗ್ ವರ್ಡ್ ಅಂತ ಅಂದ್ರೆ ಬ್ಯಾಕ್ಟೀರಿಯಾದಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಅಪ್ ಟು ಯಾವುದು ಎನಿಮಲ್ಸ್, ಅದರೊಳಗೆ ಕಾರ್ಡೇಟ್ಸ್, ಪ್ಲಾಂಟ್ ಒಳಗೆ ಎಂಜಿಯೋಸ್ಪರ್ಮ್ಸ್ ಬಂದು ನಾವು ಏನ್ ಮಾಡ್ತೀವಿ, ಅವೆಲ್ಲ ಆರ್ಗಾನಿಸಮ್ಸ್ ಒಳಗೂ DNA ಇಸ್ ಅ ಜೆನೆಟಿಕ್ ಮಟೀರಿಯಲ್. ಓಕೆ, ಇಲ್ಲಿ ಸರ್ಟಿನ್ ನಾನ್ ಲಿವಿಂಗ್ ವರ್ಡ್ ಅಂಡ್ ಲಿವಿಂಗ್ ವರ್ಡ್ ಎರಡು ಮಿಕ್ಸ್ ಆಗುವಂತ ಕ್ಯಾರೆಕ್ಟರ್ ಏನಪ್ಪಾ ಅಂದ್ರೆ ವೈರಸ್ ಒಳಗೆ ಬರುತ್ತೆ. ಅಲ್ಲಿ ಏನಪ್ಪಾ ಅಂದ್ರೆ RNA is the genetic material in some virus, not all. Ella virus ಒಳಗೂ ಅಲ್ಲ. RNA is a genetic material in some viruses. Like TMV, tobacco mosaic virus, HIV, okay, etc. ಹೇಳ್ಬೋದು. ಓಕೆ, ಆಲ್ಮೋಸ್ಟ್ ಪ್ಲಾಂಟ್ ವೈರಸಸ್ ಏನಪ್ಪಾ ಅಂತಂದ್ರೆ RNA ಆಸ್ ಅ ಜೆನೆಟಿಕ್ ಮಟೀರಿಯಲ್ ಇದೆ. ಎನಿಮಲ್ ವೈರಸ್ ಒಳಗೆ RNA ಮತ್ತೆ DNA ಎರಡು ಏನಪ್ಪಾ ಅಂತಂದ್ರೆ ಜೆನೆಟಿಕ್ ಮಟೀರಿಯಲ್ ಇದೆ. ಓಕೆ, ಬಟ್ ಇನ್ ಅದರ್ ಆರ್ಗಾನಿಸಮ್ಸ್ ಅಂದ್ರೆ ವೇರ್ DNA ಇಸ್ ಜೆನೆಟಿಕ್ ಮಟೀರಿಯಲ್, ಆ ಒಂದು ಆರ್ಗಾನಿಸಮ್ಸ್ ಒಳಗೆ ಅದರ್ ಆರ್ಗಾನಿಸಮ್ಸ್ RNA performs important function functions like, okay, is like messenger, adapter, like structural, that is ribosomes ಒಳಗೆ rRNA, messenger ಅದು ಯಾವುದು mRNA, and adapter
tRNA ಅಂತ ಹೇಳ್ತೀವಿ. Okay, yes, in other organisms, RNA perform important functions like structural component, that is to be in ribosome, rRNA, messenger as a mRNA, adapter as tRNA molecules work agutte, perform important functions like structure, messenger, adapters. Okay, all involve in protein synthesis. Protein synthesis. All involving protein synthesis.